ಹಲೋ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ಟಿಫನ್ ಏನಿದೆ? ಅವಲಕ್ಕಿ ಒಗ್ಗರಣೆ ಇದೆ, ಮಾಡುವ. ನೋಡಿ, ಇದ್ರದ್ದೊಂದು ಕಾಮಿಡಿ ಇದೆ. ಅವಲಕ್ಕಿ ಒಗ್ಗರಣೆ ಅಂತ ನಮ್ಮ ಸೈಡ್ ಕರೆದ್ರೆ, ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ಮೈಸೂರು ಸೈಡ್. ಸೇಮ್ ಡಿಶ್ ಸೇಮ್, ಬಟ್ ಹೆಸರು ಚೇಂಜ್ ಆಗುತ್ತೆ. ಅವಲಕ್ಕಿ ಉಪ್ಪಿಟ್ಟು. ನಿಮ್ಗೇನಾದ್ರೂ ಗೊತ್ತಿತ್ತಾ? ನಿಮ್ಮ ಕಡೆ ಏನಂತ ಕರಿತೀರಾ ಅಂತಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕನ್ನಡ ಎಷ್ಟು ವ್ಯಾಸ್ಟು ಅನ್ನೋದಕ್ಕೆ ಇವತ್ತಿನ ಟಿಫನ್ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದು ಹೇಳ್ತೀನಿ ಕೇಳಿ. ಇಲ್ಲಿ ಅದನ್ನು ಅವಲಕ್ಕಿ ಉಸ್ಲಿ ಅಂತಾರೆ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ. ನಮ್ಮ ಕಡೆ ಅವಲಕ್ಕಿ ಒಗ್ಗರಣೆ ಅಂತೀವಿ. ನಿಮ್ಮ ಕಡೆ ಏನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಮಂಡಕ್ಕಿ ನಾವು ಕರೆಯೋದು ಮಂಡಕ್ಕಿ ಒಗ್ಗರಣೆ ಅಂತೀವಿ. ಮಂಡಕ್ಕಿ ಒಗ್ಗರಣೆ ಇಲ್ಲಿ ಆ್ಯಕ್ಚುಲಿ ಅದನ್ನು ಪುರಿ ಉಸ್ಲಿ ಅಂತಾರೆ. ಪುರಿ ಅಂತಂದು ಕರೀತಾರೆ, ಮಂಡಕ್ಕಿ ಅಂತಂದು ಇಲ್ಲಿ ಕರೆಯೋದಿಲ್ಲ. ನಿಮ್ಮ ಕಡೆನೂ ಬೇರೆ ಬೇರೆ ಹೆಸರಿರ್ಬೋದು. ಈಗ ಇದು ನಾರ್ತ್ ಸೈಡೆಲ್ಲ ಮುರ್ಮುರ ಅಂತಾರೆ, ಆ ಥರ. ಸೊ ಅದು ಏನೇ ಇದ್ರೂ ಕಮೆಂಟ್ ಮಾಡಿ. ಇದಕ್ಕೂ ಅಷ್ಟೇ, ಮಂಡಕ್ಕಿ ಒಗ್ಗರಣೆ, ಮಂಡಕ್ಕಿ ಉಪ್ಪಿಟ್ಟು ಅಂತಾರಂತಿಲ್ಲಿ. ಮಂಡಕ್ಕಿ ಉಸ್ಲಿ, ಹಾಗೆಯೇ ಪೂರಿ ಉಪ್ಪಿಟ್ಟು, ಪೂರಿ ಉಸ್ಲಿ, ಒಗ್ಗರಣೆ ಅಂತಂದೇನು ಕರೆಯೋಲ್ಲ ಈ ಸೈಡ್ ಅಷ್ಟೇ. ನಿಮಗೂ ಈ ಥರದ್ದು ಯಾವುದಾದ್ರೂ ಡಿಫ್ರೆಂಟ್ ಗೊತ್ತಿದ್ದರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನಾನು. ನಾವು ತಾಳಿಪೆಟ್ಟು ಅಂತಂದು ಕರಿತೀವಿ, ಅಕ್ಕಿ ರೊಟ್ಟಿ ಅಂತಾರೆ ಇಲ್ಲಿ ಅದನ್ನು. ಸೊ ಅದು ಡಿಫ್ರೆನ್ಸ್ ಇದೆ. ನಾವು ರೊಟ್ಟಿ ಅಂತಂದರೆ ಜೋಳದ ರೊಟ್ಟಿ ಒಂದೇ ನಮಗೆ ಗೊತ್ತಿರೋದು. ಅಂದರೆ ಚಿತ್ರದುರ್ಗ ಸೈಡು, ಬಳ್ಳಾರಿ ಸೈಡು ಎಲ್ಲ ಜೋಳದ ರೊಟ್ಟಿ ಅನ್ಕೊಂತೀವಿ ರೊಟ್ಟಿ ಅಂದರೆ. ಬಟ್ ಇಲ್ಲಿ ಅಕ್ಕಿ ರೊಟ್ಟಿನೂ ರೊಟ್ಟಿ ಅಂತಂದು ಕರೀತಾರೆ. ಸೊ ಎಷ್ಟೊಂದು ಡಿಫ್ರೆನ್ಸ್ ಇದೆ ಮೈಸೂರಲ್ಲಿ, ಬೇರೆ ಕಡೆ ಎಲ್ಲ ಕನ್ನಡ. ನಿಮಗೂ ಆ ಥರದ್ದು ಯಾವುದಾದ್ರು ವರ್ಡ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕಾರ್ಟಲ್ಲಿ ಸ್ಪೆಷಲ್ ಮಸಾಲೆ ಪುರಿ ನೋಡ್ತಾ ಇದ್ದೀರಲ್ವ, ರೆಡಿ ಆಗ್ತಾ ಇದೆ. ಮಸಾಲೆ ಪುರಿ ಸ್ಪೆಷಲ್ ಇವತ್ತು. ಈಗ ಗ್ರೀನ್ ಪೀಸ್ನ ಕುಕ್ಕರಿಗೆ ಇಡ್ತಾ ಇದ್ದೀವಿ. ಇಟ್ಟು ಹೇಗೆ ಮಾಡೋದು ಅಂತಂದು ಸ್ವಲ್ಪ ಲೈಟಾಗಿ ತೋರಿಸ್ಕೊಡ್ತೀವಿ ಬನ್ನಿ. ಆಮೇಲೆ ಸೊ ಇವತ್ತು ನಮ್ಮ ಕಾರ್ಟಲ್ಲಿ ಏನು ಸ್ಪೆಷಲ್ಲ? ಮಸಾಲಾ ಪುರಿ ಸ್ಪೆಷಲ್. ಬಟಾಣಿ ಬೆಂದಿದೆ, ನೋಡ್ತಾ ಇದ್ದೀರಲ್ವಾ. ಹೇಗೆ ಬೆಂದಿದೆ ಅಂತ ತೋರಿಸ್ಬೇಕು ಅಂದರೆ, ಇಲ್ಲ ಆಮೇಲೆ ತೋರಿಸ್ತೀನಿ ಬಿಡಿ ಹೇಗೆ ಬಂದಿದೆ ಅಂತ. ಇದಿಷ್ಟು ಸ್ಪೈಸಸ್ಸು ಹಾಕೋದು, ಡ್ರೈ ಸ್ಪೈಸಸ್ಸು, ಟೊಮ್ಯಾಟೊ, ಹಾಗೆ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಹಾಗೆ ಪುದೀನ. ಇಷ್ಟನ್ನು ಈ ಬಾಣಲಿಯಲ್ಲಿ, ಈ ಕಾಯಕ್ಕಿಟ್ಟಿದ್ದೀವಲ್ಲ, ಈ ಬಾಣಲಿಯೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಬೇಕು ಅದರಲ್ಲಿ. ಅದನ್ನು ಬಾಡಿಸಿ ಆಮೇಲೆ ಮಿಕ್ಸಿಗೆ ಹಾಕ್ತೀವಿ. ಅದನ್ನು ನೋಡೋಣ ಬನ್ನಿ. ಬಾಡಿಸಿದ ಮೇಲೆ ಹೇಗಿರುತ್ತೆ ಅಂತಂದು ತೋರಿಸ್ತೀವಿ. ಈಗ ಸ್ಪೈಸಸ್ಸು ಎಲ್ಲ ಸ್ವಲ್ಪ ಫುಲ್ಲು ಸಣ್ಣ ಒಲೆ ಮೇಲೆ ಬಾಡಿಸ್ತಾ ಇದೆ ಸ್ಪೈಸಸ್. ಈಗ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಕಿ ಹೇಗೆ ರೋಸ್ಟ್ ಮಾಡ್ತಾ ಇದ್ದೀವಿ. ಅಡುಗೆ ಮಾಡ್ಬೇಕಾದ್ರೆ ಕೂದಲು ಗೀದಲೆಲ್ಲ ಬೀಳುತ್ತೆ ಅಂತಂದು ನೋಡಿ ಇದನ್ನು ಹಾಕ್ಕೊಂಡಿದ್ದೀನಿ. ಯಾಕೆ? ಆಗಲೆಲ್ಲ ಸಿಂಗಲ್ ಯೂಸ್ ಹಾಕೊಂಡ್ರೆ ವೇಸ್ಟ್, ಸುಮ್ಮನೆ ಇದನ್ನೇ ಹಾಕೊಂಡ್ಬಿಟ್ರೆ ಈಸಿ. ಮಂಕಿ ಕ್ಯಾಪು, ಕೂದಲು ಎಲ್ಲೂ ಬೀಳಲ್ಲ. ಅದಕ್ಕೆ ಈ ಸೆಟಪ್ ಈಗ ಅಡುಗೆ ಮಾಡ್ಬೇಕಾದ್ರೆ. ಈಗ ಇಷ್ಟು ಬೆಂದಿದೆ, ಅರ್ಧ ಬೆಂದಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದಿದೆ. ಈಗ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಹಾಗೆಯೇ. ಅದಾದಮೇಲೆ ಟೊಮೆಟೊ, ಬೇರೆ ಪುದೀನ, ಕೊತ್ತಂಬರಿ ಏನಿದೆ ಅದನ್ನು ಹಾಕ್ತೀವಿ ಇಲ್ಲಿರೋದನ್ನು. ಸೊ ನೋಡೋಣ ಬನ್ನಿ ಆಮೇಲೆ ಹೆಂಗಾಗುತ್ತೆ ಅಂತ. ಎಲ್ಲ ಹಾಕಿದ್ಮೇಲೆ ಕೊನೆಗೆ ತೋರಿಸಿ. ನೀವು ಆ್ಯಕ್ಚುಲಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀರಲ್ಲ, ಆಗ ಒಂದು ಘಮ ಬರ್ತಾ ಇರೋದು ಶುಂಠಿ ಬೆಳ್ಳುಳ್ಳಿದು. ಅದು ಏನು ರಾ ಸ್ಮೆಲ್ ಬರ್ತಾ ಇರುತ್ತೆ. ಅದು ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಯಾವಾಗಲೂ ನೆನಪಿಟ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗೇ ಹಾಕಿದ್ರು ಆ ಘಮ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಥರ ಮಿಕ್ಸ್ ಆಗುತ್ತೆ ಫುಲ್ಲು. ಎಲ್ಲ ನೀವೇನು ಮಾಡ್ತೀರಾ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ. ಇನ್ನೂ ಬರ್ತಾ ಇದೆ, ಸೊ ಹುರಿತಾ ಇದ್ದೀನಿ. ಈಗ ಎಷ್ಟಾಗಿದೆ ಅಂತಂದು ತೋರಿಸ್ತೀನಿ ನೋಡಿ. ಎಷ್ಟಾಗಿದೆ, ಘಮ ಎಲ್ಲ ವಾಸನೆ ಬರ್ತಿದೆ. ನಿಮಗೆ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ, ಜಸ್ಟ್ ನೋಡ್ಬೋದು ಅಷ್ಟೇ ನೀವು. ನಮಗೆ ವಾಸನೆ ಬರ್ತಾ ಇರುತ್ತೆ. ನಾನು ನೆಕ್ಸ್ಟು ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ದೀನಿ. ಈಗ ಇದನ್ನು ಬಾಡ್ಸೋಕ್ಕೆ ಶುರು ಮಾಡ್ತೀನಿ ಸ್ವಲ್ಪ ಹೊತ್ತು. ಈಗ ಕೊತ್ತಂಬರಿ ಪುದೀನೂ ಹಾಕಿದ್ದಾಗಿದೆ. ಇದು ಮೆತ್ತಗಾಗೋವರೆಗೂ ನಾವು ಬಾಡಿಸ್ತಾ ಇರ್ಬೇಕಷ್ಟೆ.
ಅದಾದಮೇಲೆ ಇನ್ನೇನು ಅದು ಮೆತ್ತಗಾಯಿತು ಅಂತಂದಾಗ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡಬೇಕು. ಇದಿಷ್ಟನ್ನು ಹಾಕಿ ಜೊತೆಗೆ ಈ ಬೆಂದಿರುವಂತಹ ಗ್ರೀನ್ ಪೀಸ್ ಏನಿದೆ ಬಟಾಣಿನ ಹಾಕಿ ಜೊತೆಗೆ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಬೇಕು. ಆಗ ಮಸಾಲ ರೆಡಿ ಆಗುತ್ತೆ. ನೋಡೋಣ ಆ ಪ್ರೋಸೆಸ್ನ. ಈಗ ಇದು ಇಷ್ಟಾಗಿದೆ ಅಲ್ವಾ, ಈಗ ಆರಿಸ್ಬಿಡೋದು ಇದನ್ನು. ಆರಿಸ್ತೀರಿ ಮೇಡಮ್ ಅವ್ರು ಆರಿಸ್ತಾ ಇದ್ದಾರೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೋಣ. ಈಗ ಜಿಮ್ಮಿಗೆ ಹೊರಡೋ ಸಮಯ, ಅದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ನಾವೇನು ಮಸಾಲ ಮಾಡ್ತಿದ್ದಿಲ್ಲ ಆಮೇಲೆ ಜಿಮ್ಮಿಂದ ಬಂದಮೇಲೆ ಮಾಡ್ತೀನಿ. ನೋಡೋಣ, ಯಾಕಂದರೆ ಬಿಸಿ ಬಿಸಿ ಇರುತ್ತೆ, ಇಲ್ಲ ಬೇಗ ಮಾಡಿದ್ರೆ ತಣ್ಣಗಾಗ್ಬಿಟ್ಟಿರುತ್ತೆ. ಸೊ 4-4:15 ಹೆಂಗೆ ಮಾಡ್ತೀವಿ ಬಿಸಿಗೆ. ಬಿಸಿಲಿದೆ ಹೊರಗಡೆ, ಪರವಾಗಿಲ್ಲ ಇವತ್ತು. ಮಳೆ ಮೋಡ ಥರ ಏನಿಲ್ಲ, ಬಿಸಿಲು. ಸೊ ನಂದು ಇವತ್ತು ವರ್ಕೌಟ್ಸ್ ಬಂದು ಲೆಗ್ಸ್ ಹಾಗೆಯೇ ಶೋಲ್ಡರ್ಸ್, ಸ್ವಲ್ಪ ಅಬ್ಡೊಮೆನ್ದು ಕೂಡ ಮಾಡ್ತಾಯಿರ್ತೀನಿ ಆ್ಯಬ್ ಎಕ್ಸಸೈಸಸ್ಸು. ಈ ಲೆಗ್ ಎಕ್ಸ್ಟೆನ್ಷನ್ನು, ಲೆಗ್ ಪ್ರೆಸ್ ನೋಡಿದ್ರಿ, ಇದು ಬಂದು ಈಗ ಮಾಡ್ತಾ ಇರೋದು ಲೆಗ್ ಎಕ್ಸ್ಟೆನ್ಷನ್. ನಾನು ಈ ಲೆಗ್ ಎಕ್ಸ್ಟೆನ್ಷನ್ ಆದಮೇಲೆ ಮತ್ತೆ ಲೆಗ್ ಹಿಪ್ ಅಬ್ಡಕ್ಟರ್ಸ್ ಅಂತಂದು ಬರುತ್ತೆ, ಅದನ್ನು ಮಾಡಿ ಇನ್ನೂ 2-3 ಎಕ್ಸಸೈಸಸ್ ಇದ್ದಾವೆ. ಅದೆಲ್ಲನೂ ಹಾಕೋಕ್ಕೆ ಹೋಗ್ತಿಲ್ಲ ಇಲ್ಲಿ, ಜಸ್ಟ್ ಸ್ವಲ್ಪ ಯಾವ್ದಾದ್ರು ಮಾಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಅಷ್ಟೇ. ಶೋಲ್ಡರ್ಸಿಂದ ನೋಡಿದ್ರಲ್ವ, ಶೋಲ್ಡರ್ ಪ್ರೆಸ್ಸು, ಲ್ಯಾಟ್ರಲ್ ಪ್ರೆಸ್ಸು ಎಲ್ಲನೂ ಮಾಡಿ, ಶೋಲ್ಡರ್ ರೈಸಸ್ ಒಂದು ಮಾಡಿ, ಇಲ್ಲಿಗೆ ನನ್ನ ಶೋಲ್ಡರ್ ಮತ್ತು ಲೆಗ್ ವರ್ಕೌಟ್ ಮುಗೀತು. ಇದೊಂದು ಆ್ಯಬ್ ವರ್ಕೌಟ್ ಮಾಡಿ ಕೊನೆಗೆ ಥ್ರೆಡ್ಮಿಲ್ ಮಾಡ್ತಾ ಇದ್ದೀನಿ. ಇನ್ನೇನಿರೋದು ಮಿಷನ್ ಮಾಡಿದ್ರೆ ಮುಗೀತು ನನ್ನ ವರ್ಕೌಟು. ಬನ್ನಿ ಮನೆಗೆ ಹೋಗ್ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ನೋಡೋಣ, ಮಸಾಲೆ ಏನಾದರೂ ಮಾಡಿರೋಣ, ಮಾಡಬೇಕಾ, ಮಾಡಿರ್ತಾಳೆ ಮೇ ಬಿ. ನೋಡೋಣ ಮನೆಗೆ ಹೋಗಿ. ಓಕೆ ಬಾಯ್, ಮನೆಯಲ್ಲಿ ಸಿಗೋಣ. ನಾನು ಆಗಲಿ ಹೇಳಿದಾಗೆ ಇಲ್ಲಿ ಮಸಾಲ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಸಾಲ ಪುರಿ ಮಸಾಲ ರೆಡಿಯಾಗಿದೆ. ಬಟಾಣಿ ಇದರಲ್ಲಿದೆ. ಸಾಕು, ಮನೇಲಿ ಮಾಡೋದು ಬಟಾಣಿ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ, ಹೋಗಲಿ ಬಿಡಿ. ಕಾರ್ಟಲ್ಲಿ ಇವತ್ತು ಸ್ಪೆಷಲ್ ಮಸಾಲ ಪುರಿ. ಈಗ ಕಾರ್ಟ್ ಬಂದು ನಿಲ್ಲಿಸಿ ಪ್ರಿಪ್ರೇಷನ್ ಆಗಿದೆ. ಇದೆ ಟೊಮೆಟೊ ಹೆಚ್ಚಿರೋದು, ಹುರಿದಿರೋ ಕ್ಯಾರೆಟ್, ಈರುಳ್ಳಿ, ಮಿಕ್ಸ್ಚರ್, ಕಾಂಗ್ರೆಸ್. ಈ ಕಡೆ ಪೂರಿ ಇದೆ. ಇದು ಪಡ್ಡು ಹಿಟ್ಟು, ಮಸಾಲ ಪೂರಿಗೆ ಮಸಾಲ ಇದೆ, ಮಸಾಲಗಳು. ಆಮೇಲೆ ಬಟಾಣಿ ಅವಾಗಲೇ ಮಿಸ್ ಆಗಿತ್ತು, ಚುರುಮುರಿ ಹಾಕಿ ಎಲ್ಲ ಸೆಟ್ ಆಗಿದೆ. ಮಳೆ ಲೈಟಾಗಿ ಬಂದು ಆಲ್ರೆಡಿ ನಿಲ್ತು. ಮೋಡನೂ ಇದೆ, ಬಿಸಿಲು ಇದೆ. ನೋಡಿ, ಇಷ್ಟಂತೂ ರೆಡಿಯಾಗಿದೆ. ಆಲ್ರೆಡಿ ಒಬ್ಬರು ಬಂದು ನಿಪಾಟ್ ಮಸಾಲ ತಿಳ್ಕೊಂಡು ಹೋಗಿ. ನೋಡ ನೆಕ್ಸ್ಟ್ ಮಸಾಲ ಪುರಿ ಎಷ್ಟಾಗುತ್ತೆ ನೋಡೋಣ. ಸೊ ನಾವು ಕಾರ್ಟ್ ನಿಲ್ಲಿಸಿ ಅರೌಂಡ್ 2 hours ಮೇಲೆ ಆಗಿದೆ. ಬಟ್ ಇವತ್ತು ಪರವಾಗಿಲ್ಲ, ಜನ ಬಂದಿದ್ದಾರೆ. ನೋಡೋಣ ಇನ್ನೂ ಬರ್ತಾರೆ ಏನಂತ. ನನಗೆ ಆ್ಯಕ್ಚುಲಿ 8 o'clock ಮೇಲೇ ಜನ ಜಾಸ್ತಿ ಬರೋದು ಯಾವಾಗ. ಸೊ 5-6 ಇದೆಲ್ಲ ಬೋನಸ್ ಇದ್ದಂಗೆ. 8 o'clock ಮೇಲೆ ಜನ ಇರ್ತಾರೆ. ನೋಡೋಣ 8 o'clock ಮೇಲೆ ಎಷ್ಟು ಜನ ಬರ್ತಾರೆ ಏನು ಅಂತ. ಹೀಗಿರುತ್ತೆ ಎಲ್ಲ ವೇಟ್ ಮಾಡ್ತಾರೆ. ಬಿಸಿ ಪಡ್ಡು ಒಂದು ಪ್ಲೇಟ್ ಫುಲ್ ರೆಡಿ ಆಗ್ತಾಯಿದೆ. ನಮ್ಮ ಕಾರ್ಟಲ್ಲಿ ಇದೆ ಸ್ಪೆಷಾಲಿಟಿ, ಬಿಸಿ ಮಾಡಿಕೊಡ್ಬೇಕು ಪಡ್ಡು. ಆರ್ಡರ್ ಮಾಡಿದಾಗಲೇ ಮಾಡಿಕೊಡೋದು. ನಮ್ಮ ಕಾರ್ಟ್ ಸ್ಪೆಷಾಲಿಟಿ ಇದೆ ಮಸಾಲ ಪಡ್ಡು. ಇದು ನಾರ್ಮಲ್ ಪಡ್ಡು ಅಲ್ಲ, ಈರುಳ್ಳಿ, ಸಬ್ಸಿಗೆ, ಕ್ಯಾರೆಟು ಎಲ್ಲ ಹಾಕಿರ್ತೀವಿ. ಹಾಗೆ ನಾವು ಜೊತೆಗೆ ಕೊಡ್ತಾ ಇರೋದು ಕಡಲೆಕಾಯಿ ಚಟ್ನಿ. ಕಡಲೆಕಾಯಿ ಚಟ್ನಿ ಇಲ್ಲೆಲ್ಲೂ ಕೊಡೋಲ್ಲ, ನಾವು ಅಷ್ಟೇ ಕೊಡ್ತೀವಿ. ಪಡ್ಡು ಹಾಗೆ ಕಡಲೆಕಾಯಿ ಚಟ್ನಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನೋಡೋಣ. ಪಡ್ಡು ರೆಡಿ ಆಗಿದೆ, ಚಟ್ನಿ ಹಾಕಿ ಕಸ್ಟಮರಿಗೆ ಕೊಡೋದು ಅಷ್ಟೇ. ಕಡಲೆಕಾಯಿ ಚಟ್ನಿ ಪಡ್ಡು ಅವರಿಗೆ ಕೊಡೋದು, ಮೇಡಮ್ ಕೊಡ್ತಾರೆ. ಗಾಡಿ ಇನ್ನೇನೆಲ್ಲ ಪ್ಯಾಕಿಂಗ್ ಆಗಿದೆ, ಕ್ಲೀನಿಂಗು ಕೂಡ ಆಗಿದೆ ಇವತ್ತಿಂದ.
ಕ್ಲೀನಿಂಗ್ ಎಲ್ಲ ಆಗಿಬಿಟ್ಟಿದೆ ನೋಡಿ. ಬ್ಯಾಟ್ರಿನೂ ತೊಗೊಂಡು ಹೋಗ್ಬೇಕು ಇವತ್ತು ಚಾರ್ಜಿಂಗಿಗೆ. ಇನ್ನು ಇಲ್ಲಿಂದ ಹೊರಡ್ತೀವಿ, ಊಟ ಮಾಡಿ ಮಲ್ಗೋದು ಅಷ್ಟೇ. ಮಸಾಲ ಪುರಿ, ಚಪಾತಿ, ಪಡ್ಡು, ಬಾಯ್ ಬಾಯ್ ಹೇಳ್ಬಿಡು. ಇವತ್ತಿನ ವ್ಲಾಗ್ ಇಲ್ಲಿ ಮುಗೀತದೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.